ನಮಸ್ಕಾರ. ಇಂದು ತಮ್ಮ ಸೂರ್ಯಕಾಂತಿ ಬೆಳೆಯ 71ನೇ ದಿನದಂದು ತಾಳಿಕೋಟಿ ತಾಲೂಕಿನ ಬಿಂಜಲಬಾವಿಯ ರೈತ ಶ್ರೀ ಶಂಕರಗೌಡ ಜಿ ಪಾಟೀಲ್ ಮತ್ತೊಂದು ರೋಮಾಂಚಕಾರಿ ನವೀಕರಣವನ್ನು ಹಂಚಿಕೊಳ್ಳುತ್ತಾರೆ. ಹೂವುಗಳು ಈಗ ಸಂಪೂರ್ಣವಾಗಿ ತುಂಬಿದ ದೃಢವಾದ ಬೀಜಗಳ ತೂಕದ ಅಡಿಯಲ್ಲಿ ಬಾಗುತ್ತಿವೆ. ಇದು ಉತ್ತಮ ಗುಣಮಟ್ಟದ ಇಳುವರಿಯ ಸಂಕೇತವಾಗಿದೆ. ಮತ್ತು ಅದು ಸಹ ಕೊಯ್ಲಿಗೆ ಇನ್ನೂ 30 ದಿನಗಳು ಬಾಕಿ ಇರುವಾಗ ಸಸ್ಯಗಳು ಇನ್ನೂ ಗಾತ್ರ ಮತ್ತು ತೂಕ ಎರಡನ್ನೂ ಹೆಚ್ಚಿಸುವ ಸಾಮರ್ಥ್ಯವನ್ನು ಹೊಂದಿವೆ. ಫುಲ್ ಕಟ್ಟದ ಕಾಳ ಕಟ್ಟದ್ರಿ ಸೆಂಟರ್ ತನ ಫುಲ್ ತುಂಬಿದೆ. ಹಾಂ ರೀ. ಶ್ರೀ ಪಾಟೀಲ್ ಖುಬಾ ಸಾವಯವ ಉತ್ಪನ್ನಗಳನ್ನು ಬಳಸುತ್ತಿರುವುದು ಇದು ಕೇವಲ ಮೊದಲ ವರ್ಷ. ಆದರೂ ಅವರು ಉತ್ತಮ ದರ್ಜೆಯ ಇಳುವರಿಯನ್ನು, ತಮ್ಮ ಕೃಷಿ ವೆಚ್ಚವನ್ನು ಕಡಿಮೆ ಮಾಡಲು ಮತ್ತು ಭವಿಷ್ಯಕ್ಕಾಗಿ ತಮ್ಮ ಮಣ್ಣನ್ನು ಆರೋಗ್ಯಕರವಾಗಿಡಲು ಯಶಸ್ವಿಯಾಗಿದ್ದಾರೆ. ಸೂರ್ಯಕಾಂತಿಗಳ ಜೊತೆಗೆ ಅವರ ತೊಗರಿ ಮತ್ತು ಹತ್ತಿ ಬೆಳೆಗಳು ಸಹ ಅಭಿವೃದ್ಧಿ ಹೊಂದುತ್ತಿವೆ ಮತ್ತು ಶೀಘ್ರದಲ್ಲೇ ಸಾಮಾಜಿಕ ಮಾಧ್ಯಮದಲ್ಲಿ ಕಾಣಿಸಿಕೊಳ್ಳಲಿವೆ. ಸಾವಯವ ಕೃಷಿಯನ್ನು ಆರಿಸಿಕೊಳ್ಳುವ ಮೂಲಕ ಶ್ರೀ ಪಾಟೀಲ್ ಕೇವಲ ಬೆಳೆಗಳನ್ನು ಬೆಳೆಯುತ್ತಿಲ್ಲ, ಅವರು ನಮ್ಮೆಲ್ಲರಿಗೂ ಆರೋಗ್ಯಕರ ಭವಿಷ್ಯವನ್ನು ಬೆಳೆಸುತ್ತಿದ್ದಾರೆ. ಅವರ ಹಿಂದಿನ ವಿಡಿಯೋಗಳನ್ನು ಸಹ ಲಗತ್ತಿಸಲಾಗಿದೆ. ಧನ್ಯವಾದಗಳು. ಕರೆಕ್ಟ್ ನಡ್ಬೇಕು ಸರ್, ಗ್ಯಾಪ್ ಇಲ್ಲ. ಗ್ಯಾಪ್ ಇಲ್ಲ, ಫುಲ್ ತುಂಬ್ಯದ ಇಲ್ಲ, ಫುಲ್ ತುಂಬ್ಯದ ಕಾಳ. ಕಾಂತ ಆಗ್ಯದಲ್ಲ ಭಾಳ. ಇನ್ನೊಂದು ತಿಂಗಳು ನೋಡಿ, ಒಂದು ತಿಂಗಳಿಗೆ ರಾಶಿ ನೀರು ಇದು ನೋಡಿ ಪೂರ ಒಣಗ್ಯದ ನೋಡಿ. ಅಲ್ಲ ಕಾಳೆ ಆಗ್ಯದ್ರ ಅದು ಪೂರ ಕಾಳ ಆಗೇ ಬಿಟ್ಟದ. ಎಲ್ಲಿ ಗ್ಯಾಪ್ ಇಲ್ಲ, ಗ್ಯಾಪ್ ಸನಿಕಿಲ್ಲ ನೋಡು. ಇಲ್ಲಿ ಒಂದಿಷ್ಟು ಗ್ಯಾಪ್ ಉಳಿತಿತ್ತು, ಒಂದೊಂದು ರೂಪಾಯಿ ದಟ್ಟು. ಈಗ ಅದು ಒಂದು ತಾಳ ಎಲ್ಲಿ ಗ್ಯಾಪ್ ಆಗಲ್ರಿ, ಅದು ಗ್ಯಾಪ್ ಆಗೇ ಬಿಟ್ಟು ಒಟ್ಟ ಏನು ಗ್ಯಾಪ್ ಇಲ್ಲ. ಇನ್ನೊಂದು 10% ಅಷ್ಟೇ ಹೂವು ಬಾಗುದು ಉಳಿದು. ಹಾಂ ರೀ. ಇನ್ನು 8 ದಿನ ರೀ. ಏನು ಕೀಡಿ ಗೀಡಿ ಏನೂ ಇಲ್ಲ, ಏನು ಎಲ್ಲ ಸ್ವಚ್ಛ ಅದ್ರಿ, ಎಲ್ಲ ಸ್ವಚ್ಛದ. ಏನು ಕೋರಿ ಹುಳ ಕೀಡಿ ಏನೂ ಇಲ್ಲ. ಇನ್ನು 8 ದಿನದಾಗ ಎಲ್ಲ ಕ್ಲಿಯರ್. ಹಾಂ, ಇದರಿಂದ ಅಷ್ಟು ಬಾಗೇ ಬಿಡ್ತದೆ ಪೂರ. ಇದು ಇನ್ನು ಒಣಗ್ಲಾಕ ಶುರುನೇ ಇದು ತಾಪ್ಲ ಗಿಪ್ಲ ಸರಿಲಾಕ. ಹಾಂ, ಇವು ವಜ್ಜಾಗೆ ಹಿಂಗೆ ಬಾಗಿರ್ತದೆ. ವಜ್ಜೆಯಿಂದ ರೀ ಅದು, ವಜ್ಜಾಗಿಂದ ಬಾಗ್ತದೆ ನೋಡಿ. ಫುಲ್ಲು ಎದೆ ತುಂಬಿಬಿಟ್ಟದ, ಪೂರ ತುಂಬಿದ. ಹ್ಞೂ. ಒಂದು ರೋಗ ಗೀಗ ಏನೂ ಇಲ್ಲ, ಏನೇನು ಇಲ್ಲ, ಎಲ್ಲ ಕ್ಲಿಯರ್ ಅದ. ಗೊತ್ತಾಗ್ಬೋದು. ತಿನ್ನಿ ದೊಡ್ಡದು. ನಮ್ಮ ಮೊನ್ನೆ ನೋಡಿ ತಿನ್ನಿ ಸಣ್ಣ ಬಿಡ್ತದ ಅಂತ ಮಾಡಿದ್ದೆ. ಅಲ್ಲಿ ಇಂತು ಇಲ್ಲಿ ದೊಡ್ಡ ಜಲ್ದಿ ಸಣ್ಣ ಹಗುರ. ಒಂದು ಪೂರ ಒಂದು ನನ್ಗೆ ಅನ್ಸೊಂಬಟ್ಟಿ ಪಾವು ಕಿಲೋ ಆತಾದ್ರಿ ಕಾಳ. ತೆನಿ ಒಂದು 250 ಗ್ರಾಮ್ ಆಗ್ಬೋದು ಅಂತೀನಿ ಒಳಗೆ ಕಾಳ. ಆತಾರ ಕಾಳನೇ ಆತದ. ಕಾಳನೇ ಆಟ ಅದು. ಇಳುವರಿ ಎಷ್ಟು ಬರ್ತದ ಗೊತ್ತಾಗ್ತದೆ ಸರಿ.
ಗೊತ್ತಾಗ್ತದ. ಬರೀ 6 ಪ್ಯಾಕೆಟ್ ಅದ. ಸ್ಯಾಂಡೋಸ್ 293 ಎಷ್ಟಾತ್ ನೋಡು. ಈಗ 6 ಪ್ಯಾಕೆಟ್ ಹೊಲ ಈಗ ಅವರು ಹಾಕ್ಯಾರಲ್ಲ, ಅವ್ರದ್ದು ನಮಗ 2 ಸೇಮ್. ಅವರು 6 ಪ್ಯಾಕೆಟ್, ನಮಗೂ 6 ಪ್ಯಾಕೆಟ್. ನಾವು ಇದು ಆರ್ಗ್ಯಾನಿಕ್ ಮ್ಯಾನ್ಯೂರ್ ಯೂಸ್ ಮಾಡಿವಿ, ಕುಬಾ ಸಾಯಿಲ್. ಈಗ ಅವರು ಯೂರಿಯಾ DAP ಹಾಕ್ಯಾರ. ಇದಕ್ಕೆ ಏನ್ ಡಿಫ್ರೆನ್ಸ್ ಆಗ್ತದ ಇಳುವರಿ ಮ್ಯಾಗ ಗೊತ್ತಾಗ, ಇಳುವರಿ ಮ್ಯಾಗ ಇದು ರಿಸಲ್ಟ್ ಹೆಂಗದಪ್ಪ ಅಂತ ಹೇಳಿ ಗೊತ್ತಾಯ್ತದ ನೋಡಿ. ಇಲ್ಲಿ ನೋಡ್ರಿ ಈ ಕಡೆ ತೀರಾ ಅಲ್ಲಿಕಿನ ತೀರಾ ಸೈಜ್ ನೋಡಿದ್ರು ಬರೀ ಒಂದು ಗೇಣ ಅದ. ಒಂದ್ ಗೇಣ ಸುತ್ತ ಕಡೆ ಒಂದ್ ಗೇಣ ಅದ. ಪಾರ ಹಂಗೆ ಅದ, ಈ ಕಡೆ ಒಟ್ಟು ಹಂಗೆ ಅದ. ಒಂದು ಗೇಣ ಮಿಕ್ಕಿ ಒಂದು ಗೇಣ ನೋಡು. 9 ಇಂಚ್ 10 ಇಂಚ್ 10 ಇಂಚ್ 9 ಇಂಚ್ 10 ಇಂಚ್ ಇದು ಅದ ಒಂದೊಂದು ತೆನಿ. ಅದಾರ. ಫುಲ್ ಎದಿ ತುಂಬ ನೋಡು. ಎಲ್ಲ ಕ್ಲಿಯರ್ ಫುಲ್. ಎಲ್ಲೆಲ್ಲಿ ಏನು ಗ್ಯಾಪ್ ಇರಲ್ಲ. ಫುಲ್ ಕಾಳು ತಿರ್ಕೊಂಡದ. ಇಷ್ಟ ಇದು ಮೋಸಮ್ಮ ಇಷ್ಟು ಮಾಡಿದ್ರು ಸಜ್ಜ ಇರ್ಲಿಕ್ಕಂದ್ರೂ ಇಷ್ಟು ತುಂಬ್ಕೊಂಡದ ಕಾಳ. ಯಾಕಂದ್ರೆ ಬಿಸಿಲು ಭಾಳ ಬಿದ್ದಿಲ್ಲ ಈ ಸರಿ. ಈಗ ಈಗ ಹೂ ಇರುವಿಂದ ಬಿಸಿಲು ಭಾಳ ಬಿದ್ದಿಲ್ಲ. 10 ದಿನ ಆಯ್ತು ಒಟ್ಟ ಬಿಸಿಲಿಲ್ಲ. ಇವತ್ತೇ ಸ್ವಲ್ಪ ಇದು ನೋಡ, ಇದು ಮುಂಜಾನೆ ಮಳಿ ಬಂತು ನೋಡು. ಅದು ನಿನ್ ಕೈಲಿ ಗೇಣ್ ಹಾಕಿ ನೋಡೋಣ. ಗೇಣ್ ಹೆಚ್ಚಿಗೆ ಅದ ನೋಡು. ಗ್ರಾಮ ಆತದ. 500 ಆ ಒಟ್ಟು ಕಾಳ ಒಂದು ಅರ್ಧ ಕಿಲೋ ಆಗ್ಬೋದು ಅದು. ಈ ಕಡೆ ನೋಡ ಪೂರ ಹಂಗೆ ನೋಡುದು, ಹೊಲ ತುಂಬಾ ಹಂಗೆ ಅದದು. ಅಲ್ಲಿ ಟೈಟ್ ಅಂತಲ್ಲ, ನಾವು ಅದು ಕಣ್ಣಿಗೆ ಹಂಗೆ ಕಾಣಿಸ್ತು. ಅದೇ ನಮಸ್ಕಾರ. ಬಿಜಾಪುರ ಜಿಲ್ಲೆಯ ತಾಳಿಕೋಟಿ ತಾಲ್ಲೂಕಿನ ಬಿಂಜಲಬಾವಿ ಗ್ರಾಮದ ಶ್ರೀ ಶಂಕರಗೌಡ ಜಿ ಪಾಟೀಲ್ ಇಂದು ಆಗಸ್ಟ್ 12, 2025 ಮತ್ತು ಕುಬಾ ಸಾವಯವ ಉತ್ಪನ್ನಗಳನ್ನು ಸಂಪೂರ್ಣವಾಗಿ ಬಳಸಿ ಬೆಳೆದ ನನ್ನ ಸೂರ್ಯಕಾಂತಿ ಬೆಳೆಯ 63 ದಿನಗಳ ಪ್ರಗತಿಯನ್ನು ತೋರಿಸಲು ನಾನು ಈ ವಿಡಿಯೋವನ್ನು ಹಂಚಿಕೊಳ್ಳುತ್ತಿದ್ದೇನೆ. ಜುಲೈ 30 ರಂದು ಬೆಳೆ 48 ದಿನ ಹಿಂದಿನ ವಿಡಿಯೋ ನೀವು ನೆನಪಿಸಿಕೊಳ್ಳಬಹುದು. ಇಂದು ನೀವು ವ್ಯತ್ಯಾಸವನ್ನು ಸ್ಪಷ್ಟವಾಗಿ ನೋಡಬಹುದು. ಸಸ್ಯಗಳು ಈಗ ಬಲಶಾಲಿಯಾಗಿ ಎತ್ತರವಾಗಿ ಸುಮಾರು 6 ರಿಂದ 7 ಅಡಿಗಳಷ್ಟು. ಮೊಗ್ಗುಗಳು ಸಂಪೂರ್ಣವಾಗಿ ಅಭಿವೃದ್ಧಿಗೊಂಡಿವೆ ಮತ್ತು ಹೂ ಬಿಡುವಿಕೆಯು ಪ್ರಾರಂಭವಾಗಿದೆ. ಎಲೆಗಳು ಅಗಲವಾಗಿವೆ, ಹೊಳೆಯುತ್ತಿವೆ ಮತ್ತು ಆರೋಗ್ಯಕರವಾಗಿವೆ. ಕಾಂಡಗಳು ದಪ್ಪವಾಗಿವೆ. ಕೀಟಹಾನಿ ಇಲ್ಲ ಮತ್ತು ಮೋಡ ಕವಿದ ವಾತಾವರಣ ಮತ್ತು ನಿರಂತರ ಮಳೆಯ ಹೊರತಾಗಿಯೂ ಸಸ್ಯದ ಆರೋಗ್ಯವು ಅತ್ಯುತ್ತಮವಾಗಿದೆ. ಈ ಎಲ್ಲಾ ಸುಧಾರಣೆ ಕೇವಲ 63 ದಿನಗಳಲ್ಲಿ ಸಂಭವಿಸಿದೆ ಮತ್ತು ಸಾವಯವ ಕೃಷಿಯನ್ನು ಅಳವಡಿಸಿಕೊಂಡ ನನ್ನ ಮೊದಲ ಬಾರಿಗೆ ಕುಬಾ ಸಾಯಿಲ್ ಕಂಡೀಷನರ್ ಸಾವಯವ ಗೊಬ್ಬರ, ಕುಬಾ ಸಾಯಿಲ್ ಬೂಸ್ಟರ್, ಗ್ರೋತ್ ಪ್ರಮೋಟರ್ ಮತ್ತು ನ್ಯಾಚುರಲ್ ಹಾರ್ಟಿಕಲ್ಚರ್ ಆಯಿಲ್ ಸ್ಪ್ರೇ ನೋಡಿ. ಇನ್ನೂ ಸ್ವಲ್ಪ ಒಳಗೆ ಹೋಗೋಣ. ಫಲಿತಾಂಶಗಳಿಂದ ನನಗೆ ನಿಜವಾಗಿಯೂ ಸಂತೋಷವಾಗಿದೆ ಮತ್ತು ಸಾವಯವ ವಿಧಾನಗಳನ್ನು ಮುಂದುವರಿಸುವ ವಿಶ್ವಾಸವಿದೆ. ಹತ್ತಿರದ ರೈತರು ನನ್ನ ಹೊಲಕ್ಕೆ ಭೇಟಿ ನೀಡಿ ಬದಲಾವಣೆಗಳನ್ನು ಸ್ವತಃ ಗಮನಿಸಿ ರಾಸಾಯನಿಕ ಮುಕ್ತ ಸಾವಯವ ಕೃಷಿಗೆ ಬದಲಾಯಿಸುವುದನ್ನು ಪರಿಗಣಿಸಲು ನಾನು ಸ್ವಾಗತಿಸುತ್ತೇನೆ.
ಆರೋಗ್ಯಕರ ಭವಿಷ್ಯದತ್ತ ಸಾಗೋಣ, ನಮ್ಮ ಮಣ್ಣು, ನಮ್ಮ ಬೆಳೆಗಳು ಮತ್ತು ನಮ್ಮ ಸಮಾಜಕ್ಕಾಗಿ. ರೈತ ಬಾಳೆ ಬೆಳಗಲಿ, ನಾಡು ಬೆಳಗಲಿ. ಧನ್ಯವಾದಗಳು. ಒಂದು 30 ದಿವಸ, ಒಂದು 45 ದಿವಸದಿಂದ 45 46 ದಿವಸದಿಂದ 44 49 ದಿವಸದಿಂದ 50 ದಿವಸ ಹೆಚ್ಚು ಕಡಿಮೆ ಮರಿ ಹತ್ರ ಅದು. ಬಿಜಾಪುರ ಜಿಲ್ಲೆಯ ತಾಳಿಕೋಟೆ ತಾಲೂಕಿನ ಬಿಂಜಲಬಾವಿಯ ಶ್ರೀ ಶಂಕರಗೌಡ ಜಿ ಪಾಟೀಲ್ ಅವರನ್ನು ಭೇಟಿ ಮಾಡಿ ಸಾವಯವ ಕೃಷಿಗೆ ಚುರುಕಾದ ಬದಲಾವಣೆ ತರುತ್ತಿರುವ ಬುದ್ಧಿವಂತ ಸುಶಿಕ್ಷಿತ ರೈತ. ಕಳೆದ 2 ರಿಂದ 3 ವರ್ಷಗಳಿಂದ ಕುಬಾ ಸಾವಯವ ಉತ್ಪನ್ನಗಳನ್ನು ಬಳಸುತ್ತಿರುವ ಹಲವಾರು ರೈತರೊಂದಿಗೆ ಸಂಪೂರ್ಣ ಸಂಶೋಧನೆ ಮತ್ತು ಮಾತುಕತೆಯ ನಂತರ ವೆಚ್ಚದ ಪರಿಣಾಮಕಾರಿತ್ವವನ್ನು ನಿರ್ಣಯಿಸಿದ ನಂತರ ಶ್ರೀ ಪಾಟೀಲ್ ಅವರು ತಮ್ಮ 12 ಎಕರೆ ಹೊಲದಲ್ಲಿ ಮೊದಲ ಬಾರಿಗೆ ಕುಬಾ ಸಾವಯವ ಗೊಬ್ಬರಗಳು ಮತ್ತು ಸ್ಪ್ರೇಗಳನ್ನು ಬಳಸಲು ಪ್ರಾರಂಭಿಸಲು ನಿರ್ಧರಿಸಿದರು. ಈ ಋತುವಿನಲ್ಲಿ ಕುಬಾ ಉತ್ಪನ್ನಗಳೊಂದಿಗೆ ತೊಗರಿ, ಹತ್ತಿ ಮತ್ತು ಸೂರ್ಯಕಾಂತಿಯನ್ನು ಬೆಳೆಸುತ್ತಿದ್ದಾರೆ. ಶ್ರೀ ಪಾಟೀಲ್ ಅವರು ತಮ್ಮ ಸಮೃದ್ಧ ಬೆಳೆಯ 48 ದಿನಗಳ ಸೂರ್ಯಕಾಂತಿ ವಿಡಿಯೋಗಳನ್ನು ಸಂತೋಷದಿಂದ ಹಂಚಿಕೊಂಡಿದ್ದಾರೆ. ಹಂಗೆ ನಡಿ ನಡಿ. ಎಷ್ಟು ಎದಿಮಠ ಅದ ನೋಡು. ಎಟ್ಟೀಗ ಒಂದು 45 ದಿವಸದಿಂದ ಇರ್ಬೇಕಿದು. 45ರಿಂದ 50 ದಿವಸದಿಂದ ಇರ್ಬೇಕು. 10/6 ಬಿತ್ತಿದ್ದು. 10/6 ಬಿತ್ತಿದ್ದು. ಇವತ್ತೆಷ್ಟು 29. 10/6 ಅಂತಂದ್ರೆ ಈ ಕಡೆ ಒಂದು 30 ದಿವಸ, ಒಂದು 45 ದಿವಸದಿಂದ 45 46 ದಿವಸದಿಂದ 44 49 ದಿವಸದಿಂದ 50 ದಿವಸ ಹೆಚ್ಚು ಕಡಿಮೆ ಮರಿ ಹತ್ರ ಅದು. ಅಲ್ಲ ತೆಗ್ನಾಗ ಆಯ್ತು. ಒಟ್ಟು ಆಲ್ಮೋಸ್ಟ್ ಅಲ್ಲ ಹೊಲ ತುಂಬ ಇಷ್ಟೇ ಇದೇ ಲೆವೆಲ್ ಅದ. ನಾವು ಭಾಳ ಅಡೋಗ್ಯದ ತಂದೇವು, ಅಡುನೂ ಆಗಿಲ್ಲ. ಕಟ್ಟಿಗೆನೂ ಎಷ್ಟು ಪಿಂಡ್ ಅದ ನೋಡು. ಅಂದ್ರೆ ಇದು ಕುಬಾ ಸಾಯಿಲ್ ಯೂಸ್ ಮಾಡಿದ್ದು ವರ್ಕ್ ಮಾಡ್ಯದಂತ ಕೆಲಸ ಕೊಟ್ಟದ. ಆಮೇಲೆ ಎಣ್ಣೆ ಹೊಡೆದಿಂದ ಅದು ಜಡ್ಡನೂ ಇಲ್ಲ. ರೋಗ ಒಂದು ಸ್ವಲ್ಪ ಎಲಿ ಮುದುಡಾಗಿತ್ತಲ್ಲ, ಮೊನ್ನೆ ಹೊಡೆದಿಂದ ನಿಚ್ಚಳಾಗ್ಯದ. ಈಗ ನಿಚ್ಚಳಾಗ್ಯದ. ಐದು ಫೂಟ್ ಅದ. ಈಗ 5 ಫೂಟ್ ಅದ ನೋಡೋದು ಎತ್ತರ. 5 ಫೂಟ್ ಅದ ಎತ್ತರ. ಕುಬಾ ಸಾಯಿಲ್ ಯೂಸ್ ಮಾಡಿವಲ್ಲ, ಅದಕ್ಕೆ ಸಾಯಿಲ್ ಕಂಡೀಷ್ನರ್. ಅದಕ್ಕೆ ನೋಡೋಣ ಇದನ್ನ. ಈಗ ಅವ್ರಕ್ಕಿಂತ ಡೋಸೇಜ್ ಕಡಿಮೆ ಹಾಕಿವಿ ನಾವು. ಅವರು 10 ಚೀಲ ಹಾಕಂದ್ರೆ ನಾವು 5 ಚೀಲ ಹಾಕಿವಿ. ಅರ್ಧ ಹಾಕಿವಿ ಲೆಕ್ಕ ಅದ. ಈ ಸರಿ ಅಷ್ಟು ಹತ್ತಿ ತೊಗರಿ, ಅದೇ ಹತ್ತಿ ತೊಗರಿ ಏನದ ಹೆಂಗೆ ಬರ್ತದ ಅದ್ರ ಮ್ಯಾಗ ಇದ್ರ ರಿಸಲ್ಟ್ ಗೊತ್ತಾಗ್ತದ. ಇದು ಮಾತ್ರ ಈಗ ನಮಗೆ ಮಾತ್ರ ಕಣ್ಣಿ ಕಾಣೋದು ಕೆಲಸ ಕೊಟ್ಟೈತೆ ಅನ್ನಂಗ ಐತಿ. ಅದೇ ಇಲ್ಲ, ಫಸ್ಟ್ ಕ್ಲಾಸ್ ಅದ. ಮತ್ತು ಶೀಘ್ರದಲ್ಲೇ ಹತ್ತಿ ಮತ್ತು ತೊಗರಿ ಬೆಳೆಗಳ ವಿಡಿಯೋವನ್ನು ಹಂಚಿಕೊಳ್ಳುವುದಾಗಿ ಭರವಸೆ ನೀಡಿದ್ದಾರೆ. ಹತ್ತಿರದ ರೈತರು ಅವರ ಜಮೀನಿಗೆ ಭೇಟಿ ನೀಡಲು ಸ್ವಾಗತ. ಮಣ್ಣನ್ನು ರಕ್ಷಿಸಲು, ವೆಚ್ಚವನ್ನು ಕಡಿಮೆ ಮಾಡಲು, ಪರಿಸರವನ್ನು ಸಂರಕ್ಷಿಸಲು ಮತ್ತು ಪೌಷ್ಟಿಕ, ರಾಸಾಯನಿಕ ಮುಕ್ತ ಆಹಾರವನ್ನು ನಮಗೆ ಒದಗಿಸಲು ಸಾವಯವ ಪದ್ಧತಿಗಳನ್ನು ಅಳವಡಿಸಿಕೊಳ್ಳುತ್ತಿರುವ ಅವರಂತಹ ರೈತರನ್ನು ಪ್ರಶಂಸಿಸೋಣ ಮತ್ತು ಬೆಂಬಲಿಸೋಣ. ರೈತ ಬಾಳೆ ಬೆಳಗಲಿ, ನಾಡು ಬೆಳಗಲಿ. ಧನ್ಯವಾದಗಳು. ಭಾರತದ ನೆಲ ನನ್ನ ತಾಯಿ ಭೂದೇವಿ, ನಿನ್ನ ಪ್ರಾರ್ಥಿಸುತ್ತೇವೆ. ನಿನ್ನ ಮಡಿಲಲ್ಲಿ ಜೀವನದ ಬೀಜ ಬಿತ್ತುತ್ತೇವೆ. ನಿನ್ನ ಮಣ್ಣಿನಲ್ಲಿ ನಮ್ಮ ಜೀವನ ನೆಲೆಸಿದೆ. ನಿನ್ನ ಕಾಪಾಡಿದರೆ ನಮಗಾಗಿ ಆರೋಗ್ಯಕರ ಆಹಾರ ಬೆಳೆ. ನಾವು ಸಾವಯವ ಕೃಷಿಕರು,
ಸಾವಯವ ನಮ್ಮ ಪ್ರಾರ್ಥನೆ, ನಮ್ಮ ಸಂಪ್ರದಾಯವನ್ನು ಮರೆತಿಲ್ಲ, ನಮ್ಮ ಭೂತಾಯಿ ಮರೆತಿಲ್ಲ. ಕೂಬಸೈಲ್ ಕಂಡೀಷನರ್ ಎಲ್ಲ ಲಘು ಮತ್ತು ಸೂಕ್ಷ್ಮ ಪೋಷಕಾಂಶಗಳೊಂದಿಗೆ ಬಲವರ್ಧಿತವಾಗಿರುವ ಏಕೈಕ ಗೊಬ್ಬರ. ಸಸ್ಯದ ಅವಶ್ಯಕತೆಗಳಿಗೆ ಅನುಗುಣವಾಗಿ ಪೋಷಕಾಂಶಗಳನ್ನು ನೀಡುತ್ತದೆ. ವಿಸ್ತೃತ ಜೀವಿತಾವಧಿ ಹೊಂದಿದೆ. ತೇವಾಂಶವನ್ನು ಸಂಗ್ರಹಿಸಿ ನೀರಿನ ಕೊರತೆಯಲ್ಲಿಯೂ ತಾಪಮಾನ ಹೆಚ್ಚಾದರೂ ಹಸಿರು ಬೆಳೆಯ ಚೈತನ್ಯವನ್ನು ನೀಡುವ ಜೀವಧಾರೆ. ಈ ಗೊಬ್ಬರವು ಎಲೆಗಳು ಬೇರುಗಳ ನೇರ ಸಂಪರ್ಕಕ್ಕೆ ಬಂದರೂ ಗೊಬ್ಬರ ಹಾಕಿದ ನಂತರ ನೀರು ಹಾಕುವುದು ತಡವಾದರೂ ಸಸ್ಯಗಳಿಗೆ ಯಾವುದೇ ಹಾನಿಕಾರಕ ಪರಿಣಾಮಗಳಿಲ್ಲ. ಆರೋಗ್ಯಕರ ಮಣ್ಣು ಆರೋಗ್ಯಕರ ಸಸ್ಯದ ಆಧಾರವಾಗಿದೆ. ಆರೋಗ್ಯಕರ ಮಣ್ಣು ಆರೋಗ್ಯಕರ ಸಸ್ಯದ ಆಧಾರವಾಗಿದೆ. ಆರೋಗ್ಯಕರ ಸಸ್ಯವು ಹವಾಮಾನ ಬದಲಾವಣೆಗಳು, ಕೀಟಗಳು ಮತ್ತು ರೋಗಗಳ ಸಂದರ್ಭದಲ್ಲಿ ತನ್ನನ್ನು ತಾನೇ ರಕ್ಷಿಸಿಕೊಳ್ಳುವ ಸಾಮರ್ಥ್ಯವನ್ನು ಹೊಂದಿದೆ. ಕೂಬಸೈಲ್ ಕಂಡೀಷನರ್ ಯಾವುದೇ ಮಣ್ಣು, ನೀರು ಅಥವಾ ಹವಾಮಾನಕ್ಕೆ ಸೂಕ್ತ. ಎಲ್ಲ ಬೆಳೆಗಳಿಗೆ ವೆಚ್ಚ ಪರಿಣಾಮಕಾರಿ ಸಾವಯವ ಕೃಷಿ. ಬೇರೆ ಯಾವುದೇ ಗೊಬ್ಬರ ಬೇಕಿಲ್ಲ. ಕೂಬಸೈಲ್ ಬೂಸ್ಟರ್ ಬೀಜ ಸಂಸ್ಕರಣೆ, ಬೇರುಗಳ ಸುರಕ್ಷತೆ ಮತ್ತು ಬೆಳವಣಿಗೆಗೆ. ಕೂಬಗೂಟು ಮೋಟರ್ ಕಡಿಮೆ ಬೆಳಕಿನಲ್ಲಿ ಬೆಳವಣಿಗೆಯ ಸಹಕಾರ. ಹೂ ಬಿಡುವಿಕೆ, ಹೂ ಮತ್ತು ಹಣ್ಣು ಇಳುವರಿಯನ್ನು ಹೆಚ್ಚಿಸಲು. ನ್ಯಾಚುರಲ್ ಹಾರ್ಟಿಕಲ್ಚರ್ ನಮ್ಮ ಭೂತಾಯಿಗೆ ವಿಷವಲ್ಲ, ಗಿಡಮರಗಳಿಗೆ ಅಥವಾ ಅದರ ಹಣ್ಣುಗಳಿಗೆ ಎಂದಿಗೂ ವಿಷವಲ್ಲ. ನೈಸರ್ಗಿಕ ಕೀಟರೋಗ ತಡೆಗಟ್ಟುವ ಸಹಾಯಕ. ಇದಕ್ಕೆ ಜೊತೆಯಾಗಿ ಕೀಟರೋಗ ತಡೆಯಲು ಒಡನಾಡಿ ಸಸ್ಯಗಳನ್ನು ಬಳಸಿ. ಈ ಪರಿಸರ ನಮ್ಮ ಸ್ನೇಹಿತ, ನಮ್ಮ ಪೂರ್ವಜರ ಬುದ್ಧಿವಂತಿಕೆ. ಪರಿಸರ ಸ್ನೇಹಿಯಾಗಿರುವುದು ಎಂದರೆ ನಿಮ್ಮ ಪ್ರಯೋಜನಕ್ಕಾಗಿ ಪ್ರಕೃತಿಯನ್ನು ಬಳಸುವುದು, ಹಾಗೆಯೇ ಕೃಷಿ ವೆಚ್ಚವನ್ನು ಕಡಿಮೆ ಮಾಡುವುದು. ಆರೋಗ್ಯಕರ ಪೌಷ್ಟಿಕ ಆಹಾರವನ್ನು ಒದಗಿಸಿ ಅನ್ನದಾತ ಎಂಬ ಹೆಸರನ್ನು ಶ್ರೀಮಂತಗೊಳಿಸಿ. ಭೂದೇವಿ ಮಡಿಲಲ್ಲಿ ಭಾರತವು ಜಗತ್ತಿಗೆ ಆದರ್ಶವಾಗಲಿ. ಭೂದೇವಿಯ ಮಡಿಲಲ್ಲಿ ಸಾವಯವ ಕೃಷಿಯ ಪರಂಪರೆಯ ಬೆಳೆಯಲಿ. ನಮ್ಮ ಮಕ್ಕಳ ಭವಿಷ್ಯಕ್ಕಾಗಿ ಆರೋಗ್ಯಕರ ಮಣ್ಣು ಉಳಿಯಲಿ, ಆರೋಗ್ಯಕರ ಆಹಾರ ಬೆಳೆಯಲಿ.